ಮಾ ಹಶ್ವಾಗ್ತಾಯ್ತು, ಊಟ ಕೊಡಮ್ಮ. ಯಾಕೋ ನಿನ್ ಫ್ರೆಂಡ್ಸ್ ಎಲ್ಲ ಎಕ್ಸ್ಟ್ರಾ ಕ್ಲಾಸ್ ಹೊತ್ತು ಆಚೆ ಹೋದ್ರಲ್ಲ, ನೀನು ಹೋಗ್ಲಿಲ್ವಾ? ನೋವು ಕೊಡಬೇಡಮ್ಮ, ಊಟ ಕೊಡು. ಇಂಥ ಶಾಪ ನೀಡೋ ಪಾಪ. ಬ್ರೋ, ಐ ವಾಂಟ್ ಟು ಟೆಲ್ ಯು ಸಮಥಿಂಗ್. ಏನಪ್ಪ ಅಂತಂದರೆ, ನಿನಗೆ ಚೈನೀಸ್ ಓದೋಕ್ಕೆ ಬರುತ್ತೆ, ನೀನು ಸ್ಮಾರ್ಟ್ ಇದೆಯಾ. ಹೆಂಗಪ್ಪ ಅಂತಂದರೆ, ಈ ಒಂದು ಇಮೇಜ್ ನೋಡು, ಗೊತ್ತಾಯ್ತಾ ಏನು ಅಂತ? ನಾನು ಹೇಳಿಲ್ವ ಯು ಆರ್ ಸ್ಮಾರ್ಟ್ ಬ್ರೋ, ಯು ಆರ್ ಸ್ಮಾರ್ಟ್, ಯು ಕ್ಯಾನ್ ರೀಡ್ ಚೈನೀಸ್. ಐ ಟೆಲ್ ನೋ, ಯು ಕ್ಯಾನ್ ರೀಡ್. ಓಕೆನಾ? ಶೇರ್ ಮಾಡು ನಿಮ್ಮ ಚೈನೀಸ್ ಫ್ರೆಂಡ್ಗೆ. ನಾನು 13 ವರ್ಷಕ್ಕೆ ಬಂದಿದ್ದೆ. ನಾನು ರಾಜ್ಕುಮಾರ್ ಜೊತೆ ಹೀರೋಯಿನ್ ಆದಾಗ ನಂಗೆ 16 ವರ್ಷ. ಖುಷಿ ಆಗುತ್ತೆ. ಆಯ್ತು ಮೇಡಮ್, ಹೇಳಿದೆಲ್ಲ ಕರೆಕ್ಟೇ. ಯಾಕೆ ಕೆಳಗೆ ನೋಡ್ತಾ ಇರೋದು ಪದೇ ಪದೇ? ಏನು ಕಾಣ್ತದೆ? ಏನು ಖುಷಿ ಅಂತದು ನೋಡೋದಕ್ಕೆ? ಹಾಂ, ಪದೇ 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 ಕಣ್ಣು ಮೇಲೆ ಕೆಳಗೆ ಏನು ಅಂಥದ್ದು ಏನು ಖುಷಿ? ಏನು ಬೇರೆ ಏನಾದರೂ ಇದೆಯಾ ಗೈಸ್? ಯಾಕೆ ಕೆಳಗೆ ನೋಡ್ತಾ ಇರೋದು ಪದೇ ಪದೇ ಅಂತ ಕಮೆಂಟಲ್ಲಿ ತಿಳಿಸಿ, ನನಗಂತೂ ಗೊತ್ತಿಲ್ಲ. ಇರು ಬೈ, ಅಲ್ಲಿ ಕ್ಲಿಯರಾಗಿ ಬರ್ದಿದ್ದೀನೋ ಇಲ್ವೋ, ಬರ್ದೈತೋ ಇಲ್ವೋ? ಹಾಂ, ಏನು ನೋಡ್ತಾ ಇದೆಯಾ ಇಷ್ಟೊತ್ತಾದರೂ? ಹಾಂ, ಆ ಕ್ಲಿಯರಾಗಿ ಬರ್ದಿತ್ತೆ, ನಿನಗಲ್ಲ ಅದು ಅಂತ. ಮತ್ತೇನಕ್ಕೆ ನೋಡ್ತಾ ಇದೀಯಾ ನೀನು? ಆ ಟೈಪಾ? ಹಾಂ, ಬೇಗ ಸ್ಕಿಪ್ ಮಾಡ್ಬೇಕು ತಾನೆ. ಓ, ಬರೋದು ಬಂದ್ಯಾ? ಒಂದು ಲೈಕ್ ಮಾಡೋ, ನಿನ್ನ ಫ್ರೆಂಡ್ಗೂ ಶೇರ್ ಮಾಡೋ, ಅವನು ಕೂಡ ನೋಡಿ ಟೈಮ್ ವೇಸ್ಟ್ ಮಾಡ್ಕೊಳ್ಳಿ. ಅಂಕಲ್ ಟೀ ಕೊಡ್ಲಾ ಕಾಫಿ ಕೊಡ್ಲಾ? ನಿನ್ನ ರಿಸಲ್ಟ್ ಕೊಡು. ಅಂಕಲ್ ಟೀ ಕೊಡ್ಲಾ ಕಾಫಿ ಕೊಡ್ಲಾ? ನಿನ್ನ ರಿಸಲ್ಟ್ ಕೊಡೋ. ಅಂಕಲ್ಗೆ ತಿಕ್ಕ ಅಂತೆ ಕೊಡಿ. ಗೈಸ್, ನೀವು ಅಲ್ಲೂ ನೋಡ್ಬೋದು, ಯಾಕಂದ್ರೆ ನೀವು ಕುರುಡ್ರಲ್ಲ. ಒಬ್ಬ ಮನುಷ್ಯಂಗೆ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ನಮಗೆ ಎಲ್ಲಿ ಬೆಲೆ ಸಿಗಲ್ಲ, ನಮ್ಮನ್ನು ನೋಡ್ರಿ ಎಲ್ಲಿ ಬೆಲೆ ಕೊಡಲ್ಲ ನಮಗೆ ಅನ್ನೋ ಜಾಗದಲ್ಲಿ ನಾವು ಇರಕ್ಕೆ ಹೋಗ್ಬಾರ್ದು. ನೋಡಿ, ನಾನು ಏನೋ ಸೆಲ್ಫ್ ರೆಸ್ಪೆಕ್ಟ್ ಬಗ್ಗೆ ಏನೋ ಹೇಳ್ಕೊಡ್ತಾ ಇದ್ದೀನಿ, ಇವ್ನು ಉದ್ಧಾರ ಆಗೋ ಥರ. ಇವನು ಅಲ್ಲಿ ಕೆಳಗಡೆ ಇರೋ ಎಳ್ನೀರು ನೋಡ್ತಾ ಇದ್ದೀನಿ ನೀಲಿ ಕಲರ್. ಹಾಂ, ಹಿಂಗಾದ್ರೆ ನೀನು ಹೆಂಗೆ ಉದ್ಧಾರ ಆಗ್ತಿ ಜೀವನದಲ್ಲಿ? ಸ್ವಲ್ಪ ಏನಾದರೂ ಹೇಳ್ತಾರೆ ಅನ್ನೋದ್ರ ಕಡೆ ಗಮನ ಕೊಡು. ಆ ಎಳ್ನೀರು ನೋಡ್ಕೊತಾ ಕೂತ್ಕೊಳ್ಳ. ಥೂ, ಮಜಾ ಆಯ. ಏನ್ ನನ್ನ ಹತ್ರ ಕಾಸಿಲ್ಲ, ಮಸ್ಕೋಡಿ ಬೇಡ, ಹೋಗ. ಎಂಥ ಬೋಳಿ ಮಗ ನೋಡಿ ಇವನು. ಯಾರು? ಯಾರದು? ಅಯ್ಯೋ ತಾಯಿ, ಯಾವನು? ಕೇಳು ಗಂಧವೇ ಕೇಳು. ಏನ್ ದೊಡ್ಡ ರಾಜೇಶ್ ಕೃಷ್ಣ ಹಂಸಲೇಖನ್ ವಾಯ್ಸಿ ಒಂದು ಬಂದ್ಬಿಟ್ಟ ದೊಡ್ಡದಾಗ ಹಾಡೇಳಕ್ಕೆ. ಉಂಡ ಮಕ್ಕ ಹೋಗೋ. 3 poses you can try with your partner. Stop doing boring poses. Number 1. The guy sits on the backrest of the bench. Both guy and girl look at each other. Guy crosses his arms and smile. ಫಸ್ಟ್ ಟೈಮ್ ಕೇಳಿಸ್ತಿಲ್ವಾ? ದಿ ಸೆಡ್ ವಿತ್ ಯುವರ್ ಪಾರ್ಟ್ನರ್. ವಿತ್ ಯುವರ್ ಪಾರ್ಟ್ನರ್ ಇದಾರಾ? ವಿಮಲಾ, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. So my body count is 1,572.
ಗುರು ಈ ಅಮ್ಮಂದು 1572 ಇದೆಯಲ್ಲ ಬಾಡಿ ಕೌಂಟು. ನಾನು ಜೀವಮಾನದಲ್ಲಿ ಅಷ್ಟೊಂದು ಮೀಟ್ ಮಾಡಿಲ್ಲ. ಮೀನ್ಸ್ ಅಂದರೆ ಎದ್ರ ಬದ್ರ ಸಿಕ್ಕಿ ಮಾತಾಡ್ಸಿದೀನಿ, ಮೀಟ್ ಮಾಡೀನಿ ಅಂತ ಲೆಕ್ಕ ಮಾಡ್ಕೊಂಡ್ ಬಂದ್ರು ಈ ಅಮ್ಮನ ಬಾಡಿ ಕೌಂಟ್ ಹತ್ರಕ್ಕೂ ಹೋಗಲ್ಲ ನಾನು. ಯಪ್ಪ ಈ ಅಮ್ಮ ಅಷ್ಟೊಂದು ಹತ್ರ ಅಂದಾಗೆ ನಿಮ್ಗುಡ್ದು ವ್ಯಾಲೆಂಟೈನ್ಸ್ ಡೇ ಬಾಡಿ ಕೌಂಟು ಆಯ್ತಾ? ಈ ಪ್ರೇಮ ಅನ್ನೋದೇ ಹಿಂಗೆ, ಅದು ನೋಡೋರ್ ಮಾತ್ರ ಹಂಗೆ. ಅಯ್ಯೋ ಛ, ಹಂಗೆ ಕುರಿ ಬಂದ ಹಂಗೆ ಮುಕ್ಕಳಿಗೆ ಇಕ್ಕತ್ತೆ ಅಂತ ಮಾಡಿದ್ರ ನಾನು ಕೂಡ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ಕೊಂತ ಕಾಯ್ತಾ ಇದ್ದೀನಿ. ಮಿಸ್ ಆಗ್ಬಿಡ್ತು ಕುರಿ. ಬಹಳ ಒಳ್ಳೆ ಕುರಿ ಐತಿ ಇದು. ಇದಕ್ಕೊಂದು ಒಳ್ಳೆ ಹೆಸರಿಡ್ಬೇಕಲ್ಲ ಮಚ್ಚ, ಒಂದ್ ಹೆಸರಿಡ ಒಳ್ಳೇದು. ಮಟನ್ ಬಿರಿಯಾನಿ. ಅಯ್ಯೋ ನಾಳೆ ಸಂಕ್ರಾಂತಿ ಕಣ ಬೋಳಿ ಮಗನೇ. ನಾಳೆ ಸಂಕ್ರಾಂತಿ ಅಲ್ಲ ಶಿವರಾತ್ರಿ ಕಣ ನೋಡಿ. ಅಯ್ಯೋ ಈ ಕುರಿ ಕಾಟಕ್ಕೆ ಸಂಕ್ರಾಂತಿ ಆದ ಶಿವರಾತ್ರಿ ಆದ ಗೊತ್ತಾಗ್ತಾನೆ ಇಲ್ಲ. ಲೋ ಆಕಾಶ, ನಮ್ ಕಿಪ್ಪಿಯನ್ನ ಕೇಳ್ತಾವ್, ಕೇಳ್ಕೊಂಬರ ಬೇಗ. ಇನ್ನೇನಾದ್ರೂ ಹೇಳೋದಿದ್ರೆ ಹೇಳ್ಬಿಡು ಆಕಾಶ್, ಯಾಕೆಂದ್ರೆ ನನ್ ಮತ್ತೆ ನಿಮ್ಗೆ ಯಾವತ್ತೂ ಸಿಗಲ್ಲ. ಲೋ ಆಕಾಶ ಹೋಗೋ ಬೇಗ, ಏನಾದ್ರೂ ಹೇಳ್ ಬರೋಗೋ, ಮತ್ತೆ ಸಿಗಲ್ಲ ಅಂತ ಕೊಡೋ ನಾಚ್ಕತ್ತದ ಕಣ, ಹೋಗೋ. ಹೇ ಇರು 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 ಇರು, ಲೇ ಲೇ ಆಕಾಶ ಇಲ್ಲಿ ನೋಡಲೇ, ಕಿಪ್ಪೆ ಅಣ್ಣ ನೋಡ ಇಲ್ಲಿ. ನೋಡ್ದವಳ ಅಣ್ಣಮ್ಮನ ದೇವಸ್ಥಾನ ಸ್ಟೆಪ್ ಮೇಲೆ ಬೆಳೆದವ್ರಿಗೆ ಸ್ಟೆಪ್ ಹಾಕಕ್ ಕೇಳ್ತಾವಳಲ್ಲ, ಶುರು ಹಚ್ಕೊಳ್ಳೋಣ. ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿನ ಇಟ್ಟುಕೊಂಡು ಏನು ಮಾಡದೆ ಲೋ ಮಚ್ಚ ಅದು ಬಿಡು, ಇಲ್ಲಿ ನೋಡೋರ್ ಅಜ್ಜನ ಗಾಡಿನೇ ಸುತ್ತ ಆಗ್ತದಾನೆ. ಲೋ ಅದ್ ಬಿಡ್ರಿ, ಇವ್ರೆಲ್ಲ ಆಡ ಹೊಡ್ತಕ್ಕೆ ನೋಡಲ್ಲ, ಅಮ್ಮೇನೆ ಹೇಳ್ತೈತೆ. मशीन दोबारा से आ गई है जिसमें आप अपने बंडल को इस तरह पैक कर सकते हो। जैसा आप देख सकते हो, देखिए अच्छी खासी ग्रिप आपको मिल जाएगी, टाइट वाली। दूसरी जगह से भी आपको पैक करके दिखाते हैं हम। ನೋಡ್ ನೋಡ್ ನೋಡು, ಎಷ್ಟು ಕ್ಲೀನ್ ಆಗಿ ಡೆಡಿಕೇಟೆಡ್ ಆಗಿ ನೋಡ್ತಾ ಇದೀಯಾ ನೋಡು. ಅಷ್ಟೊಂದು ದುಡ್ಡು ಇಟ್ಟಿರೋಲ್ಲ, ಅಷ್ಟು ಕ್ಲೀನ್ ನೋಡಲ್ಲ, ಅಷ್ಟು ಕ್ಲೀನ್ ನೋಡ್ತಾ ಇದೀಯಾ. ಎಲ್ಲೋ ಮೂಲಕ್ಕೆ ಸಂಪಾದನೆ ಮಾಡಿದ್ಯಾ, ನನಗೊಂದ್ 1000 ಫೋನ್ ಪೇ ಮಾಡು. ಅಲ್ಲ ಗುರು, ಅದ್ರ ಪ್ರೈಸ್ ನೋಡಿ ಓನ್ಲಿ 9,500. ಅದನ್ನ ತಗೊಳಕ್ಕೂ ನನ್ನ ಹತ್ರ ದುಡ್ಡಿಲ್ಲ. ಇನ್ನೇನು ಫೆಬ್ರವರಿ 14 ಬಂದೇ ಬಿಡ್ತು. ಯಾರಾದರೂ ಪ್ರಪೋಸಲ್ ಮಾಡೋದಿದ್ರೆ ಮಾಡಿಬಿಡಿ, ಯಾಕಂದ್ರೆ ನಾನು ರಿಜೆಕ್ಟ್ ಮಾಡೋಕ್ಕೆ ರೆಡಿ ಇದ್ದೀನಿ. ಓ ಅಲ್ಲಾಗಿ ಲೆವೆಲ್ಗೆ ಬಂದಾತ. ಇನ್ಸ್ಟಾಗ್ರಾಮಲ್ಲಿ ಕನ್ನಡ ಎಡಿಟರ್ಸ್ ಇದ್ರ ನನ್ನ ಸ್ವಲ್ಪ ಎಡಿಟ್ ಮಾಡ್ಕೊಡ್ತೀರಾ? ಅಥವಾ ನಿಮ್ಮಕ್ಕೆ ಬೆಂಕಿ ಯಾಕ? ನಗು ಬರ್ಲಿಲ್ವಾ?